ಸ್ನೇಹಿತರೆ, ಇವತ್ತು ನಾವು ಕೋಟಕ್ ನಿಯೋ ಆ್ಯಪ್ನಲ್ಲಿ ನಾವು ಏನಾದರೂ ಸ್ಟಾಕ್ಸ್ಗಳನ್ನ ಬೈ ಮಾಡಿದರೆ ಅವುಗಳಿಗೆ ಯಾವ ರೀತಿ ನಾವು ಸ್ಟಾಪ್ ಲಾಸ್ನ ಪ್ಲೇಸ್ ಮಾಡೋದು ಅಂತ ಚರ್ಚೆ ಮಾಡೋಣ. ಸ್ಟಾಪ್ ಲಾಸ್ ಅಂದರೆ ನಿಮಗೆಲ್ಲ ಗೊತ್ತಿರಬಹುದು. ನಾವು ಸ್ಟಾಪ್ ಲಾಸ್ ಅಂದರೆ ಅಲ್ಲಿ ನಾವು ಸ್ಟಾಕ್ಸ್ಗಳನ್ನ ಬೈ ಮಾಡಿದ ನಂತರದಲ್ಲಿ ಅವು ಲಾಸ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಆಟೋಮೆಟಿಕ್ಕಾಗಿ ನಮ್ಮ ಒಂದು ಆರ್ಡರ್ ಅನ್ನೋದು ಎಕ್ಸಿಕ್ಯೂಟ್ ಆಗಬೇಕು. ಅದಕ್ಕೆ ಸ್ಟಾಪ್ ಲಾಸ್ ಅಂದರೆ ಆಟೋಮೆಟಿಕ್ಕಾಗಿ ನಾವು ಇಷ್ಟು ಪ್ರೈಸ್ನ ನಾವು ಸೆಟ್ ಮಾಡಿದ ನಂತರದಲ್ಲಿ ಆ ಪ್ರೈಸ್ಗೆ ಅದು ಹಿಟ್ ಮಾಡಿದ ನಂತರದಲ್ಲಿ ಅದು ಆಟೋಮೆಟಿಕ್ಕಾಗಿ ನಮ್ಮ ಒಂದು ಸ್ಟಾಕ್ ಅನ್ನೋದು ಸೇಲ್ ಆಗುತ್ತೆ. ಆ ರೀತಿ ಒಂದು ಆಪ್ಷನ್ ಇರುತ್ತೆ, ಅದಕ್ಕೆ ಸ್ಟಾಪ್ ಲಾಸ್ ಅಂತಾರೆ. ಎಲ್ಲ ಆ್ಯಪ್ಗಳಲ್ಲಿ ಅವೈಲೇಬಲ್ ಇರುತ್ತೆ. ಸ್ನೇಹಿತರೆ, ನಾನು ಇವತ್ತು ಕೋಟಕ್ ನಿಯೋ ಆ್ಯಪ್ನಲ್ಲಿ ಯಾವ ರೀತಿ ನಾವು ಸ್ಟಾಪ್ ಲಾಸ್ನ ಒಂದು ಪ್ಲೇಸ್ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಕೋಟಕ್ ನಿಯೋ ಆ್ಯಪ್ನಲ್ಲಿ ಸ್ಟಾಪ್ ಲಾಸ್ನ ನೀವು ಪ್ಲೇಸ್ ಮಾಡಬೇಕು ಅಂದರೆ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ನಾನು ಹೇಳ್ತೀನಿ. ಆಲ್ರೆಡಿ ನೀವು ಸ್ಟಾಕ್ಸ್ಗಳನ್ನ ಬೈ ಮಾಡಿದ ನಂತರದಲ್ಲಿ ಅವುಗಳಿಗೆ ಸೇಲ್ ಮಾಡೋದಕ್ಕಾಗಿ ನಾವು ಸ್ಟಾಪ್ ಲಾಸ್ನ ಆ್ಯಡ್ ಮಾಡಬಹುದು. ಬೈ ಮಾಡೋದಕ್ಕೂ ಕೂಡ ಸ್ಟಾಪ್ ಲಾಸ್ನ ಆ್ಯಡ್ ಮಾಡೋದಕ್ಕೆ ಬರುತ್ತೆ ಸ್ನೇಹಿತರೆ. ಅಂದರೆ ನಾವು ಇಷ್ಟು ಪ್ರೈಸ್ ಅದು ಹಿಟ್ ಆದ ತಕ್ಷಣದಲ್ಲಿ ನಮ್ಮ ಒಂದು ಸ್ಟಾಕ್ಸ್ ಅನ್ನೋದು ಆಟೋಮೆಟಿಕ್ಕಾಗಿ ಬೈ ಆಗೋ ಹಾಗೆಯೂ ನಾವು ಸೆಟ್ ಮಾಡಬಹುದು. ಇದು ಆಟೋಮೆಟಿಕ್ಕಾಗಿ ನಾವು ಸೇಲ್ ಆಗೋ ಹಾಗೆ ನಾವು ಅಥವಾ ಯಾವ ರೀತಿ ಎಕ್ಸಿಕ್ಯೂಟ್ ಆಗೋ ಹಾಗೆ ನಾವು ಆ ಒಂದು ಸ್ಟಾಪ್ ಲಾಸ್ನ ಪ್ಲೇಸ್ ಮಾಡೋದು ಅಂತ ನಾನು ಇವತ್ತು ಹೇಳ್ತೀನಿ. ಮೊದಲು ಕೋಟಕ್ ನಿಯೋ ಆ್ಯಪ್ನ ಓಪನ್ ಮಾಡಿಬಿಟ್ಟು ನಾನು ಆರ್ಡರ್ಸ್ನಲ್ಲಿ ಹೋಗ್ತೀನಿ. ಅಂದರೆ ನಾವು ಬೈ ಮಾಡಿರುವಂಥ ಸ್ಟಾಕ್ಸ್ಗಳೆಲ್ಲ ಆರ್ಡರ್ಸ್ನಲ್ಲಿ ಇರುತ್ತೆ. ನೋಡಿ, ಈ ರೀತಿ ಲಾಗಿನ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಕೆಳಗಡೆ ಆರ್ಡರೆಲ್ಲ ಪೋರ್ಟ್ಫೋಲಿಯೋ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಓಪನ್ ಮಾಡ್ಕೋಬೇಕು. ಆರ್ಡರ್ಸ್ ಅಂದರೆ ನಾವು ಬೈ ಮಾಡಿರುವಂಥ ಸ್ಟಾಕ್ಸ್ಗಳು ಒಂದು ಸಕ್ಸಸ್ ಆಗೋವರೆಗೂ ಅಂದರೆ ಪೆಂಡಿಂಗ್ನಲ್ಲಿ ಇದ್ದಾಗ ಮಾತ್ರ ಆರ್ಡರ್ಸ್ನಲ್ಲಿ ಇರುತ್ತೆ ಸ್ನೇಹಿತರೆ. ಅವು ಸ್ಟಾಕ್ಸ್ ಅನ್ನೋದು ಇನ್ವೆಸ್ಟ್ಮೆಂಟ್ ಸಕ್ಸಸ್ ಆದ ನಂತರದಲ್ಲಿ ಅದು ಪೋರ್ಟ್ಫೋಲಿಯೋನಲ್ಲಿ ಹೋಗಿರುತ್ತೆ. ಓಕೆನಾ? ನೋಡಿ, ಆರ್ಡರ್ಸ್ನಲ್ಲಿ ಯಾವುದೇ ಒಂದು ಇಲ್ಲ. ಇಲ್ಲಿ ಪೋರ್ಟ್ಫೋಲಿಯೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು 4 ರಿಂದ 5 ಶೇರ್ಸ್ಗಳನ್ನ ನಾನು ತೊಗೊಂಡಿದ್ದೆ. ಅದರ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ನೋಡಿ, ಇದೇ ಒಂದು ಶೇರ್ಸ್ಗಳಿರುತ್ತೆ. ಅದರ ಮೇಲೆ ನಾವು ಸ್ಟಾಕ್ಸ್ಗಳು ಅಥವಾ ಶೇರ್ಸ್ಗಳು ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಮೇಲ್ಗಡೆ ನಾವು ಯಾವ ಒಂದು ಪ್ರೈಸ್ಗೆ ಬೈ ಮಾಡಿದ್ದೀನಿ ಅಂತಾನು ಇಲ್ಲಿ ತೋರಿಸ್ತಾ ಇರುತ್ತೆ. ಎವರೇಜ್ ಪರ್ಚೇಸ್ ಪ್ರೈಸ್ ಅಂತ ಇಲ್ಲಿ ನೋಡಿ ₹9.18 ನಾನು ಬೈ ಮಾಡಿದ್ದೀನಿ. ಈಗ ನಡೀತಿರುವಂಥ ಪ್ರೈಸು ₹8.85, ಅಂದರೆ ₹8.85. ಈಗ ಇದು ಡೌನ್ ಆಗಿದೆ ಸ್ನೇಹಿತರೆ. ನಾನು ಸುಮ್ಮನೆ ನೋಡೋದಕ್ಕೆ ಅಂತ ಈ ರೀತಿ ಬೈ ಮಾಡಿದ್ದೆ. ಬೈ ಮಾಡಿದ ನಂತರದಲ್ಲಿ ಡೌನ್ ಆಗಿದೆ. ಅಂದರೆ ₹9.18 ನಾನು ಬೈ ಮಾಡಿದ್ದೆ 5 ಶೇರ್ಸ್ಗಳನ್ನ. ಮೇಲ್ಗಡೆ ₹8.85 ನಡೀತಾ ಇದೆ. ಈಗ ನಾನು ಏನು ಮಾಡ್ತೀನಿ, ₹8ಗೆ ಬಂದರೆ ಅದು ಆಟೋಮೆಟಿಕ್ಕಾಗಿ ಎಕ್ಸಿಕ್ಯೂಟ್ ಆಗಬೇಕು. ಆ ರೀತಿ ಸ್ಟಾಪ್ ಲಾಸ್ನ ಆ್ಯಡ್ ಮಾಡ್ತೀನಿ. ಅದಕ್ಕಾಗಿ ಏನು ಮಾಡ್ಬೇಕಂದ್ರೆ ಕೆಳಗಡೆ ಸೇಲ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೇಲ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ, ಸೆಲ್ಲಿಂಗ್ ಪ್ರೈಸ್ ಅಂತ ಇಲ್ಲಿ ತೋರಿಸ್ತಾ ಇದೆಯಲ್ಲ, ಈ ಒಂದು ಪ್ರೈಸನ್ನು ನಾವು ಸೆಟ್ ಮಾಡ್ಕೋಬೇಕು. ಎಷ್ಟು ರೂಪಾಯಿಗೆ ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹಾಕ್ತಾ ಇದೀವಿ ಅಂತ ನಾನು ₹8 ಅಂತ ಹಾಕ್ತಾ ಇದ್ದೀನಿ. ಓಕೆನಾ? ₹8 ಅಂದರೆ ₹8.85 ಇದೆ. ಇದು 8.00 ಅಂತ ನಾನು ಈ ರೀತಿ ಸೆಟ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಕೆಳಗಡೆ ಇನ್ನೊಂದು ಇರುತ್ತೆ ಸ್ನೇಹಿತರೆ, ಅದು ಇಂಪಾರ್ಟೆಂಟು. ಇಲ್ಲಿ ನೋಡಿ, SL ಲಿಮಿಟ್ ಅಂತ ನಾವು ಇಲ್ಲಿ ಸೆಟ್ ಮಾಡ್ಕೋಬೇಕಾಗುತ್ತೆ. ಆರ್ಡರ್ ಟೈಪ್ ಅಂತ ಏನಿದೆ SL ಲಿಮಿಟ್ ಅಂತಲೇ ಸೆಟ್ ಮಾಡ್ಕೋಬೇಕು. ಓಕೆನಾ? SL ಮಾರ್ಕೆಟ್ ಅಂತ ಸೆಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅದರ ಪಕ್ಕದಲ್ಲಿ ಸ್ಟಾಪ್ ಲಾಸ್ ಟ್ರಿಗರ್ ಅಂತ ಇದೆ, ಅದು ಕೂಡ ಇಂಪಾರ್ಟೆಂಟ್ ಸ್ನೇಹಿತರೆ. ಅದನ್ನು ನಾವು ಏನು ಮಾಡ್ಬೇಕಂದ್ರೆ ಮೇಲ್ಗಡೆ ನಾವು ಸೆಲ್ಲಿಂಗ್ ಪ್ರೈಸ್ ಏನಿರುತ್ತೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇಟ್ಕೋಬೇಕು. ಓಕೆನಾ? 8.20 ನೋಡ್ಬೋದು, 8.10 ಇರ್ಬೋದು, ಅಥವಾ ಸೇಮ್ ಟು ಸೇಮ್ ಇಡೋದಕ್ಕೆ ಹೋಗ್ಬಿಡಿ. ಇದಕ್ಕಿಂತ ಸೆಲ್ಲಿಂಗ್ ಪ್ರೈಸ್ಗಿಂತ ಟ್ರಿಗರ್ ಪ್ರೈಸ್ ಸ್ವಲ್ಪ ಜಾಸ್ತಿ ಇರಬೇಕು. ಓಕೆನಾ? ಈ ರೀತಿ 8.20 ಅಂತ ನಾನು ಸೆಟ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಉಳಿದಿರೋದೆಲ್ಲ ಸೇಮ್ ಸ್ನೇಹಿತರೆ. ಕೆಳಗಡೆ ಏನು ಚೇಂಜಸ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಡಿಫಾಲ್ಟ್ ಅಬೋ ಆರ್ಡರ್ ಸೆಟ್ಟಿಂಗ್ಸ್ ಆಸ್ ಡಿಫಾಲ್ಟ್ ಅಂತ ಇದೆ, ಅದನ್ನು ಬೇಕಾದರೆ ಸೆಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇಲ್ಲ, ನೋ ಪ್ರಾಬ್ಲಮ್. ಕೆಳಗಡೆ ಸ್ವೈಪ್ ಟು ಸೆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಕೆಳಗಡೆ ಇಲ್ಲಿ ಆರೋ ಮಾರ್ಕ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಕಡೆಗೆ ಸ್ವೈಪ್ ಮಾಡೋದು ಇರುತ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಸ್ವೈಪ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಆರ್ಡರ್ ಅನ್ನೋದು ಪೆಂಡಿಂಗ್ನಲ್ಲಿ ಹೋಗುತ್ತೆ. ನಂತರದಲ್ಲಿ ಅದು ಆ ಒಂದು ಪ್ರೈಸ್ಗೆ ಅದು ಹಿಟ್ ಆದ ನಂತರದಲ್ಲಿ ಅದು ಆಟೋಮೆಟಿಕ್ಕಾಗಿ ಎಕ್ಸಿಕ್ಯೂಟ್ ಆಗಿಬಿಟ್ಟು ನಮ್ಮ ಒಂದು ಸ್ಟಾಕ್ಸ್ ಅನ್ನೋದು ಸಂಪೂರ್ಣವಾಗಿ ಸೇಲ್ ಆಗುತ್ತೆ. ಈ ರೀತಿ ನೋಡ್ಬೋದು. ಈ ರೀತಿ ಸ್ವೈಪ್ ಮಾಡಿಬಿಟ್ಟು ಇಲ್ಲಿ ಫಾಲೋಯಿಂಗ್ ಕಾಸ್ಟನರಿ ಮೆಸೇಜ್ ಅಂತ ಇಲ್ಲಿ ಬರ್ತಾ ಇದೆ, ಪ್ರಿವಿಯಸ್ 4 ಸ್ಟೋಲಿಂಗ್ ಕ್ವಾರ್ಟರ್ ಸರ್. ಇಲ್ಲಿ ನಾನು ಓಕೆ ಅಂತ ಕ್ಲಿಕ್ ಮಾಡ್ಕೋತೀನಿ. ಕನ್ಫರ್ಮ್ ಅಂತ ನೋಡ್ಬೋದು. ಪ್ಲೇಸಿಂಗ್ ಆಫ್ಟರ್ ಮಾರ್ಕೆಟ್ ಆರ್ಡರ್ ಕನ್ಫರ್ಮ್ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ತಕ್ಷಣದಲ್ಲಿ ನೋಡ್ಬೋದು ಆರ್ಡರ್ ರಿಸೀವ್ಡ್ ಅಂತ ಬರ್ತಾ ಇದೆ. ಅಂದರೆ ನಮ್ಮ ಒಂದು ಸ್ಟಾಪ್ ಲಾಸ್ನ ಒಂದು ಆರ್ಡರ್ ಅನ್ನೋದು ಅವರು ರಿಸೀವ್ ಮಾಡ್ಕೊಂಡಿದ್ದಾರೆ. ನಂತರದಲ್ಲಿ ಆ ಒಂದು ಆರ್ಡರ್ ಅನ್ನೋದು ಪ್ಲೇಸ್ ಆಗಿಬಿಟ್ಟು ನಮ್ಮ ಒಂದು ಏನು ಪ್ರೈಸ್ ಅನ್ನೋದು ಹಿಟ್ ಆಗುತ್ತೆ, ಆದ ನಂತರದಲ್ಲಿ ಆಟೋಮೆಟಿಕ್ಕಾಗಿ ಆ ಒಂದು ಆರ್ಡರ್ ಅನ್ನೋದು ಎಕ್ಸಿಕ್ಯೂಟ್ ಆಗುತ್ತೆ. ಈ ರೀತಿ ನಾವು
ಸ್ಟಾಪ್ ಲಾಸ್ನ ಕೋಟಕ್ ನ್ಯೂ ಆ್ಯಪ್ನಲ್ಲಿ ಆ್ಯಡ್ ಮಾಡಬಹುದು. ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.